ಕಳೆದ 3 ಶೈಕ್ಷಣಿಕ ಸಾಲಿನಿಂದ ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ವಿಭಾಗದಲ್ಲಿ ಪೂರ್ಣಕಾಲಿಕ ಅತಿಥಿ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಬಂದಿದ್ದೀನಿ. ಕಳೆದ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಯಥಾವತ್ತಾಗಿ ವರ್ಷಕ್ಕೊಂದು ಬಾರಿ ನೋಟಿಫಿಕೇಷನ್ ಆಗಿ ಅವರನ್ನೇ ಕಂಟಿನ್ಯೂಷನ್ ಮಾಡೋಂಥ ಪದ್ಧತಿಗಳು ನಡೀತಾ ಇತ್ತು. ಅದೇ ರೀತಿಯಲ್ಲಿ 2024-25ನೇ ಸಾಲಿಗೂ ಕೂಡ ನಾವು ಅಪ್ಲಿಕೇಶನ್ಸ್ ಹಾಕಿದ್ವಿ. ದಿನಾಂಕ 5 ನವೆಂಬರ್ 2024ರಂದು ಆಯ್ಕೆ ಸಮಿತಿ ಸಂದರ್ಶನ ನಡೆಸಿತ್ತು. ಅದರಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಸಮಿತಿನಲ್ಲಿ ಭಾಳ ಬೃಹತ್ ಮಟ್ಟದಲ್ಲಿ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರ್ಬಳಕೆಯಾಗುವಂಥ ಕುಕೃತ್ಯಗಳು ನಡೆದಿದೆ. ಬೆಂಗಳೂರು ವಿಶ್ವದ ಗ್ರಾಮೀಣಾಭಿವೃದ್ಧಿ ವಿಭಾಗದ ನಿರ್ದೇಶಕರ ನೇತೃತ್ವದಲ್ಲಿ ಇಂಟರ್ವ್ಯೂಗೆ ಹಾಜರಾಗದೇ ಇರತಕ್ಕಂಥ ಡಾಕ್ಟರ್ ನಜೀರುದ್ದೀನ್ ಎಂಬಂಥ ಅಭ್ಯರ್ಥಿಗೆ ಅವರಿಂದ ಹಣ ಪಡೆದು ಅವರನ್ನು ಕಾನೂನು ಬಾಹಿರವಾಗಿ ಅವರನ್ನು ಕರ್ತವ್ಯಕ್ಕೆ ನೇಮಕ ಮಾಡಿಕೊಂಡು ಇಂದಿಗೂ ಕೂಡ ಅವ್ರನ್ನ ಕರ್ತವ್ಯದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಅದು ನಮ್ಮ ಒಂದು ಅಲಿಗೇಷನ್ಸು. ಮತ್ತು ಡಾಕ್ಟರ್ ನೀಮಾ ಜ್ಞಾನದೇವ್ ಅವರು ಆಯ್ಕೆ ಸಮಿತಿಗೆ ಹಾಜರಾಗಿದ್ದಂತಹ ಬಾಹ್ಯ ವಿಷಯ ತಜ್ಞರ ಮೌಲ್ಯಮಾಪನ ಅಂಕಪಟ್ಟಿಯನ್ನು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತಮ್ಮ ಸ್ವಂತ ಹಿತಾಸಕ್ತಿಗೆ ಅಂಕಗಳನ್ನು ತಿದ್ದುಕೊಂಡು ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರೋದನ್ನ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಅವರು ಇಂದಿಗೂ ಕೂಡ ಆ ಒಂದು ಕರ್ತವ್ಯ ಲೋಪ ಮಾಡಿರ್ತಕ್ಕಂಥ ಅಧಿಕಾರಿಯ ವಿರುದ್ಧ ಕ್ರಮ ತಗೊಳ್ಳದೇ ಇರತಕ್ಕಂಥದ್ದು ನಮ್ಮೆಲ್ಲರ ಆತಂಕ ಆಗಿದೆ. ಮತ್ತು ಅವರನ್ನು ಅನಧಿಕೃತವಾಗಿ ನೇಮಕ ಮಾಡಿಕೊಂಡು ನಾವು ಕರ್ತವ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲನೂ ಶೈಕ್ಷಣಿಕ ಸಾಲಿನ ಮಧ್ಯಭಾಗದಲ್ಲಿ ಕೈಬಿಟ್ಟು ಅವರನ್ನು ಅನಧಿಕೃತವಾಗಿ ಮುಂದುವರಿಸ್ತಾ ಇರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಗಮನದಲ್ಲಿದ್ದರೂ ಕೂಡ ಅವರನ್ನು ಎಲ್ಲೋ ಒಂದು ಕಡೆ ಈ ಅನಧಿಕೃತ ನೇಮಕಾತಿಗೆ ಪ್ರೋತ್ಸಾಹ ಮಾಡ್ತಾ ಇದೆ ಅಂತಕ್ಕಂಥದ್ದು ನನ್ನ ಆತಂಕ ಮೇಡಮ್. ಇದು ಯಾವ ಅಕಾಡೆಮಿಕ್ ಇಯರ್ಗೆ ಗೆಸ್ಟ್ ಫ್ಯಾಕಲ್ಟಿನ ಕರೆದಿರೋದು ಪ್ಲಸ್ ಎಷ್ಟು ಜನ ಕರೆದಿದ್ರು ಬಟ್ ಡೇಟಾ ಎಷ್ಟು ಜನ ತೋರಿಸ್ತಾ ಇದೆ ಮೇಡಮ್? 2024-25ನೇ ಸಾಲಿಗೆ ಗೆಸ್ಟ್ ಫ್ಯಾಕಲ್ಟೀಸ್ ನೇಮಕಾತಿಗೆ ಕರೆದಿರ್ತದ್ದು. ಅದರಲ್ಲಿ ಏನಾಗ್ತದೆ ಅಂತಂದರೆ ವರ್ಕ್ಲೋಡ್ ಏನಿದೆ ಅದ್ರ ಪ್ರಕಾರವಾಗಿ ಅವರು ನೇಮಕಾತಿ ಮಾಡ್ಕೋತಾರೆ. ಆಮೇಲೆ ನೇಮಕಾತಿ ಅಧಿಸೂಚನೆಯಲ್ಲಿ ಯಾವುದೇ ರೀತಿಯಾದಂತಹ ಎಷ್ಟು ಜನ ಅಭ್ಯರ್ಥಿಗಳು ಬೇಕು, ಎಷ್ಟು ವರ್ಕ್ಲೋಡ್ ಇದೆ ಅಂತಕ್ಕಂಥ ಮಾಹಿತಿನ ಅವರು ಕೊಡೋದಿಲ್ಲ ಮೇಡಮ್. ಅದು ಎಲ್ಲೋ ಒಂದು ಕಡೆ ಇವರು ಮಾಡ್ತಕ್ಕಂಥ ಕಾನೂನು ಬಾಹಿರ ಕೃತ್ಯಗಳಿಗೆ ಅದೊಂದು ನಜರುದ್ದೀನ್ ಅನ್ನೋ ವ್ಯಕ್ತಿ ಇಂಟರ್ವ್ಯೂ ಅಟೆಂಡ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು. ಸೊ ಹಾಗಾದ್ರೆ ಅವ್ರ ಗಮನಕ್ಕೆ ಬಂದಿಲ್ವಾ? ಮೇಡಮ್ ಗಮನಕ್ಕೆ ಬಂದಿದೆ, ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳ ಗಮನಕ್ಕೆ ಬಂದಿದೆ. ಇದಕ್ಕೆ ಪೂರಕವಾಗಿ ಒಂದು ತನಿಖಾ ಸಂಸ್ಥೆಯನ್ನು ಕೂಡ ತನಿಖಾ ಸಮಿತಿಯನ್ನು ಮಾಡಿರ್ತಾರೆ. ಆ ತನಿಖಾ ಸಮಿತಿನಲ್ಲಿ ಅದು ಕೂಡ ಪ್ರೂವ್ ಆಗುತ್ತೆ. ಆದರೂ ಕೂಡ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳು ಆ ಒಂದು ಅಧಿಕಾರಿಯನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಈ ಬೆಂಗಳೂರು ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನನ್ನ ಆರೋಪ ಮೇಡಮ್. ಆಯ್ಕೆ ಸಮಿತಿ ಚೇರ್ಪರ್ಸನ್ ಬಂದು ಎಲ್ಲ ಆಯ್ಕೆ ಸಮಿತಿ ಚೇರ್ಪರ್ಸನ್ ಬಂದು VC ಅವರೇ ಆಗಿರ್ತಾರೆ. VC ಅವರ ನೇತೃತ್ವದಲ್ಲೇ ಎಲ್ಲ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರೇ ಆಯ್ಕೆ ಆಗೋಂಥದ್ದು ಮೇಡಮ್. ಖಂಡಿತ ಮೇಡಮ್, VC ಗಮನಕ್ಕೆ ಬಂದಿದೆ. ಅವ್ರು VC ಅವ್ರನ್ನ ಹೋಗಿ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಬಂದಿರಲಿಲ್ಲ ಅನ್ನೋದನ್ನು ಕೂಡ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಕ್ರಮ ಏನಕ್ಕೆ ಆಗ್ತಾಯಿಲ್ಲ ಅಂದರೆ ಮೇಡಮ್, ಇಲ್ಲೆಲ್ಲೋ ಒಂದು ಕಡೆ ವಿಶ್ವವಿದ್ಯಾಲಯದ ಆಡಳಿತಾಧಿಕಾರಿಗಳು ಇದರಲ್ಲೇ ಶಾಮೀಲಾಗಿದ್ದಾರೆ. ಇವರು ಕ್ರಮ ತಗೋಬೇಕು ಅಂದರೆ ಅವ್ರ ಮೇಲೆ ಅವರೇ ಕ್ರಮ ತಗೋಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಇವರೆಲ್ಲರನ್ನು ಕೂಡ ರಕ್ಷಣೆ ಮಾಡಿಕೊಂಡು ಓಡ್ತಾ ಇದೆ ಮೇಡಮ್. ಇದು ಡಾಕ್ಟರ್ ನೀಮಾ ಜ್ಞಾನದೇವ್ ಗ್ರಾಮೀಣಾಭಿವೃದ್ಧಿ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ನೀಮಾ ಜ್ಞಾನದೇವ್ ಅವ್ರನ್ನ ರಕ್ಷಣೆ ಮಾಡ್ತಾಯಿದ್ದಾರೆ.